ನಮಸ್ತೆ. 16/5/2026 ಶನಿವಾರ. ಇವತ್ತಿನ ವಿಶೇಷವಾಗಿ ವಟಸಾವಿತ್ರಿ ವ್ರತ, ಶನಿದೇವರ ಜಯಂತಿ. ಇವತ್ತು ವಿಶೇಷವಾಗಿ ಶನಿದೇವರನ್ನ ಪೂಜೆ ಮಾಡಿಕೊಳ್ಳಿ. ಅದರಲ್ಲೂ ಯಾರಿಗೆಲ್ಲ ಶನಿ ಕಾಟಗಳಿರುತ್ತದೋ, ಮೀನರಾಶಿ, ಖಂಡಿತವಾಗಿಯೂ ಕುಂಭರಾಶಿ, ಮೇಷರಾಶಿಯವರೆಲ್ಲ ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಅರ್ಚನೆ ಮಾಡ್ಕೋಬೋದು. ಇವತ್ತಿನ ಅಮಾವಾಸ್ಯೆ ದರ್ಶ ಅಮಾವಾಸ್ಯೆ ಅಂತ ಹೆಸರು. ಈ ಅಮಾವಾಸ್ಯೆ 5:54 ರಾತ್ರಿ 1:30 ನಂತರ ಪ್ರಥಮ. ಇವತ್ತು ಭರಣಿ ನಕ್ಷತ್ರ 5:54 ಸಂಜೆ 5:30 ಆ ನಂತರ ಕೃತಿಕಾ ನಕ್ಷತ್ರ. ಇವತ್ತಿನ ದಿನ ದಕ್ಷಿಣ. ವಿಶೇಷವಾಗಿ ದರ್ಶ ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆಗಳು, ಹೋಮಗಳನ್ನು ಮಾಡುತ್ತಾರೆ. ಸಾಧ್ಯವಾದಷ್ಟು ಶನಿದೇವರ ರಕ್ಷಣೆಯನ್ನು ಪಡೆಯಿರಿ. ಇವತ್ತಿನ ಭರಣಿ ನಕ್ಷತ್ರ ಅಂತಂದರೆ ಸಂಜೆ 5:30 ಅಲ್ಲಿಯವರೆಗೂ ಒಂದು ರೀತಿಯಲ್ಲಿ ಶುಭ ಆದರೂ ಸ್ವಲ್ಪ ಧನ ವ್ಯಯ ಅಂತಿದೆ, ಅಷ್ಟೊಂದು ತೊಂದರೆ ಇಲ್ಲ. ಖರ್ಚುಗಳನ್ನು ಲೆಕ್ಕಕ್ಕಿಟ್ಕೊಂಡು ಮಾಡಿ. ಇನ್ನೊಂದು ದಿನ ಹೆಚ್ಚಿನ ಖರ್ಚುಗಳನ್ನ ಮಾಡೋಣ. ಆನಂತರ ಅಂತಂದರೆ ಭರಣಿ ನಕ್ಷತ್ರ 5:30 ಮುಗಿಯುತ್ತದೆ. ಆನಂತರ ಕೃತಿಕಾ ನಕ್ಷತ್ರ ಬರುತ್ತದೆ, ಅದು ಶುಭವಾಗಿದೆ. ಹಾಗಾಗಿ ಇವತ್ತು ಹೆಚ್ಚಿನ ತೊಂದರೆಗಳು ಏನಿಲ್ಲ. ಆದರೂ ಅಮಾವಾಸ್ಯೆ ಅನ್ನುವ ವಿಷಯನ ನೆನಪಲ್ಲಿಟ್ಕೊಳ್ಳಿ. ಇದರ ಜೊತೆ ಬೆಳಗ್ಗೆ 9:05 10:41 ರಾಹುಕಾಲ, ಮಧ್ಯಾಹ್ನ 1:52 3:27 ಯಮಕಂಡ ಕಾಲವಿದೆ. ಇಷ್ಟೆಲ್ಲ ಇದ್ದರೂ ಇದರಲ್ಲಿ 100% ಶುಭ ಸಮಯವನ್ನು ನೋಡೋಣ ಮತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಇದು ನವಾಂಶದಲ್ಲಿ ಎಲ್ಲಿ ಬರುತ್ತದೆ ಮತ್ತು ಹೆಸರಿಡೋಕೆ ಇವತ್ತು ದಿನ ಪೂರ್ತಿ ಲೆಕ್ಕಕ್ಕಿಟ್ಕೊಂಡ್ರೆ ಒಂದು ನಕ್ಷತ್ರವಲ್ಲ, 2 ನಕ್ಷತ್ರ. 5:54 ರಾತ್ರಿ 10:46 ಮೇಷರಾಶಿ, ಆಮೇಲೆ ವೃಷಭ ರಾಶಿ ಬರುತ್ತದೆ. ಬೆಳಿಗ್ಗೆ 5:54 6:55 ಭರಣಿ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 12:13 ಭರಣಿ ನಕ್ಷತ್ರ 3ನೇ ಪಾದ. ಆಮೇಲೆ ಸಂಜೆ 5:30 ಭರಣಿ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿಯುತ್ತದೆ. ಸಂಜೆ 5:30 ರಾತ್ರಿ 10:46 ಕೃತಿಕಾ ನಕ್ಷತ್ರ 1ನೇ ಪಾದ. ರಾತ್ರಿ 10:46 ಮೇಲೆ ಬೆಳಗಿನ ಜಾವ 4:02 ಕೃತಿಕಾ ನಕ್ಷತ್ರ 2ನೇ ಪಾದ. ಆದರೆ ಕೃತಿಕಾ ನಕ್ಷತ್ರ ಬರುವ ಸಮಯದಲ್ಲಿ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತದೆ, 2ನೇ ಪಾದ ಬರುವ ಸಮಯದಲ್ಲಿ. ಅಂದರೆ ರಾತ್ರಿ 10:46 ವೃಷಭ ರಾಶಿ ಸ್ಟಾರ್ಟ್ ಆಗುತ್ತದೆ. ಇದರಲ್ಲಿ 2ನೇ ಪಾದ ನಾನು ಹೇಳಿದಂತೆ 4:02 ಮುಗಿಯುತ್ತದೆ. ಆ ನಂತರ ಕೃತಿಕಾ ನಕ್ಷತ್ರದಲ್ಲಿ 3ನೇ ಪಾದವಿದೆ. ಇದೆಲ್ಲ ವೃಷಭ ರಾಶಿ. ಈ ರೀತಿಯಾದ ಈ ದಿನದಲ್ಲಿ, ಈ ಸಮಯದಲ್ಲಿ ಇರುವಂಥ ಒಳ್ಳೆಯ ಸಮಯವನ್ನು ಹುಡ್ಕೋಣ. ಕೆಲವು ಕಾರ್ಯಗಳಿಗೂ ಉಪಯೋಗ ಆಗುತ್ತದೆ. ಶನಿವಾರವಾದರೂ 7:38 AM 9:03 AM ಇದು ಬೆಳಗ್ಗೆ. 10:43 AM ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ 1:50 ಇದು ಒಂದು 100% ಶುಭ ಸಮಯ. ಮತ್ತು 3:29 ಮೇಲೆ ಅಂತಂದರೆ ಕಂಟಿನ್ಯೂ ಆಗಿ ಇದೆ. ಇದು 3:50 ಶುಭವಾಗಿರುತ್ತೆ ಅಂತಂದರು. 3:29 ಸಂಜೆ 4:19 ಇದು ಒಂದು ಶುಭ ಸಮಯವಾಗಿದೆ. ಸಂಜೆ 5:32 3:59 ಇದು ಒಂದು ಶುಭ ಸಮಯ. ಅಂದರೆ ಸಂಜೆ 5:32 ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:59 AM ಶುಭವಾಗಿರುತ್ತೆ. ಮತ್ತು ಬೆಳಗಿನ ಜಾವ 5:27 ಶುಭವಾಗಿದೆ. ಈಗ ಇದರಲ್ಲಿ 100% ಅಶುಭ ಸಮಯವನ್ನು ನೋಡೋಣ. 5:54 6:45 ದುರ್ಮುಹೂರ್ತ, ಅದು ಹಂಗೆ ಕಂಟಿನ್ಯೂ ಆಗುತ್ತದೆ. ಇನ್ನೊಂದು ದುರ್ಮುಹೂರ್ತ ಬರುತ್ತದೆ, ಅದು 6:45 7:36. ಮತ್ತು 9:05 10:41 ರಾಹುಕಾಲ, ಮಧ್ಯಾಹ್ನ 1:52 3:27 ಯಮಕಂಡ ಕಾಲ. ಸಂಜೆ 4:21 ಮೇಲೆ ಸಂಜೆ 5:30 ಮೃತ್ಯು ಮರಣ ಕಾಲ. ಆಪರೇಷನ್ ಎಲ್ಲ ಈ ಸಮಯದಲ್ಲಿ ಬೇಡ. ಸ್ವಲ್ಪ ಪ್ರಯಾಣಗಳಲ್ಲಿ ಎಚ್ಚರ. ಬೆಳಗಿನ ಜಾವ 4 ಗಂಟೆ 1 ನಿಮಿಷದಿಂದ
5 ಗಂಟೆ 25 ನಿಮಿಷದವರೆಗೂ ನಕ್ಷತ್ರವೇ ವಿಷವಾಗುವ ಸಮಯವಿದು. ಆದ್ದರಿಂದ ನಕ್ಷತ್ರದವರೆಲ್ಲ ಸ್ವಲ್ಪ ಹುಷಾರ್. ನಾನು ಫಸ್ಟ್ ಹೇಳಿದಂತೆ ನಕ್ಷತ್ರಗಳು ಎಲ್ಲವೂ ಶುಭವಾದರೂ ವಾರ ತಿಥಿ ಇದೆಲ್ಲ ಕೂಡಿ ಹೆಂಗಾಗುತ್ತೆ ಅಂತ ನೋಡುತ್ತೀವಿ. ಅದರಲ್ಲಿ ಕೃತಿಕಾ ನಕ್ಷತ್ರ ಬರುವ ಸಮಯದಲ್ಲಿ ಖಂಡಿತ ಗಮನ ಕೊಡಿ. ಅದರಲ್ಲೂ ಮೃತ್ಯು ಪಂಚಕ ಇರೋದರಿಂದ, ಮೃತ್ಯು ಪಂಚಕ ಅನ್ನೋದು ಮರಣ ಕಾಲ ಅಂತ ಗಮನ ಕೊಡಬೇಕು. ಬೆಳಗಿನ ಜಾವ 4 ಗಂಟೆ 1 ನಿಮಿಷದಿಂದ 5:25ವರೆಗೂ. ಹಂಗಾಗಿ ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.